ಭದ್ರಾವತಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇದೇ ತಿಂಗಳ 8ರಂದು ಭದ್ರಾವತಿ ಶಾರದಾ ಮಂದಿರದ ಎದುರು ನಿಂತಿದ್ದ ಮುರಳೀಧರ್ ಎಂಬುವವರ ಸುಲಿಗೆ ಮಾಡಿ ಉಂಗುರ, ಕೊರಳಿನ ಚಿನ್ನದ ಸರ, ಹಣ ಮತ್ತು ವಸ್ತುಗಳನ್ನ ದೋಚಿಕೊಂಡು ಹೋಗಿದ್ರು. ಈ ಕೃತ್ಯವನ್ನ ಎಸಗಿದವರು 4 ಆರೋಪಿಗಳು. ಈ ಕುರಿತು ಭದ್ರಾವತಿ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ಆರೋಪಿಗಳಾದ ಜಬೀವುಲ್ಲಾ, ಮೊಹಮ್ಮದ್ ಗೌಸ್ರನ್ನ ಬಂಧಿಸಿ ಸುಮಾರು 1,59,000 ರೂಪಾಯಿ ಮೌಲ್ಯದ 24.5 ಗ್ರಾಂ ತೂಕದ ಬಂಗಾರದ ಸರ ಮತ್ತು ಕೃತ್ಯಕ್ಕೆ ಬಳಸಿದ ಅಂದಾಜು 35,000 ರೂಪಾಯಿ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇದೇ ತಿಂಗಳ 8ರಂದು ಭದ್ರಾವತಿ ಶಾರದಾ ಮಂದಿರದ ಎದುರು ನಿಂತಿದ್ದ ಮುರಳೀಧರ್ ಎಂಬುವವರನ್ನ ಸುಲಿಗೆ ಮಾಡಿ ಉಂಗುರ, ಕೊರಳಿನ ಚಿನ್ನದ ಸರ, ಹಣ ಮತ್ತು ವಸ್ತುಗಳನ್ನ ದೋಚಿಕೊಂಡು ಹೋಗಿದ್ರು. ಈ ಕೃತ್ಯವನ್ನ ಎಸಗಿದವರು 4 ಆರೋಪಿಗಳು. ಈ ಕುರಿತು ಭದ್ರಾವತಿ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಪ್ರಕರಣ ಕೈಗೆತ್ತಿಕೊಂಡಿದ್ದಂತಹ ಪೊಲೀಸರು ಭರ್ಜರಿ ಬೇಟೆಯನ್ನೇ ನಡೆಸಿದ್ದಾರೆ. ಬೇಟೆಯಲ್ಲಿ ಆರೋಪಿಗಳಾದ ಜಬೀವುಲ್ಲಾ, ಮೊಹಮ್ಮದ್ ಗೌಸ್ರನ್ನ ಬಂಧಿಸಿ ಸುಮಾರು 1,59,000 ಮೌಲ್ಯದ 24.5 ಗ್ರಾಂ ತೂಕದ ಬಂಗಾರದ ಸರ ಮತ್ತು ಕೃತ್ಯಕ್ಕೆ ಬಳಸಿದ ಅಂದಾಜು 35,000 ರೂಪಾಯಿ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಕಳ್ಳರು ಏನೇ ಕೃತ್ಯ ಮಾಡಿದ್ರು ಕೂಡ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಅಂತ ಕನ್ಫರ್ಮ್ ಆಗಿ ಗೊತ್ತಿದ್ರು ಕೂಡ ಕೃತ್ಯವನ್ನ ಎಸಗ್ತಾನೆ ಇದ್ದಾರೆ.